ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮತ್ತು ನಿಮ್ಮ ಸಂಬಂಧಗಳ ನಡುವೆ ಬ್ರೇಕಪ್ ಆಗಿರಬಹುದು, ಅಥವಾ ದೊಡ್ಡ ಬಿರುಕು ಬಂದು ದೂರ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ ಬಹಳಷ್ಟು ದಿನಗಳ ಕಾಲ ನೀವಿಬ್ಬರು ಸಪರೇಟ್ ಆಗಿರಬಹುದು, ಅಥವಾ ಡಿವೋರ್ಸ್ ತನಕ ಹೋಗಿರಬಹುದು, ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಆತ ನಿಮಗೆ ಅವಾಯ್ಡ್ ಮಾಡ್ತಾ ಇರಬಹುದು, ಅವಾಯ್ಡ್ ಮಾಡಿ ದೂರ ಹೋಗ್ತಾ ಇರುವ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇವತ್ತಿನ ರೀಡಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಮರಳಿ ನಮ್ಮ ಲೈಫಲ್ಲಿ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ, ಮತ್ತೆ ರೀಕನೆಕ್ಟ್ ಆಗತ್ತಾ, ಆ ವ್ಯಕ್ತಿಯ ಫೀಲಿಂಗ್ಸ್ ಏನಾಗಿದೆ, ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಿ, ಈ ವಿಡಿಯೋನ ಪಾಸ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪಾಸ್ನ ಓಪನ್ ಮಾಡಿ. ಓಕೆ, ಈಗಾಗಲೇ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರಾ, ಆ ವ್ಯಕ್ತಿಯ ಸಿಚುವೇಶನ್ ಹೇಗಿದೆ, ಮರಳಿ ನಿಮ್ಮಿಬ್ಬರ ಸಂಬಂಧ ರೀಕನೆಕ್ಟ್ ಆಗತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹಳಷ್ಟು ವಿಚಾರಗಳು ನಿಮ್ಮಿಬ್ಬರ ನಡುವೆ ನಡೆದಿರುತ್ತೆ, ಬಹಳಷ್ಟು ದೂರ ಆಗಿರ್ತಾರೆ, ಒಬ್ರನ್ನೊಬ್ಬರು ಸಿಗೋದೇ ಇಲ್ಲ ಅನ್ನುವ ಲೆವೆಲ್ಗೆ ಹೋಗಿರ್ತೀರಿ. ಅಂಥ ಸಿಚುವೇಶನ್ನು ಕೂಡ ಏನಾಗುತ್ತೆ ಇಲ್ವಾ ಅನ್ನೋದು ಕೂಡ ನಿಮಗೊಂದಷ್ಟು ಗೊಂದಲಗಳಿರುತ್ತೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿದೆ. ಓಕೆ, ನಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಓಕೆ, ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಎಫರ್ಟ್ ಆಗ್ತಾ ಇರೋರು ನೀವೊಬ್ಬರೇ ಆಗಿರ್ತೀರಿ. ಇಲ್ಲಿ ವೇಟ್ ಮಾಡ್ತಾ ಇರೋರು, ಮರಳಿ ಸರಿ ಹೋಗ್ಬೋದೇನುವಂತಹ ಎಫರ್ಟ್ಸ್ಗಳು ಬಹಳಷ್ಟು ನೀವೊಬ್ಬರೇ ಹಾಕುವಂಥವ್ರಾಗಿದ್ದೀರಿ. ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಈ ಕುತಂತ್ರ ಕೆಲಸಗಳಾಗಿರುವಂಥದ್ದು, ಅಥವಾ ನಿಮ್ಮ ಜೊತೆಗೆ ಇದ್ದಂತಹ ನಿಮ್ಮ ಪರ್ಸನ್ ಏನಿದ್ದಾರೆ ಅವರ ಮೈಂಡ್ ಡೈವರ್ಟ್ ಆಗಿರುವಂಥದ್ದು, ಮೈಂಡ್ ಡೈವರ್ಟ್ ಇನ್ನೊಬ್ಬರು ಮಾಡಿದಂಥದ್ದು, ಈ ರೀತಿ ಎಲ್ಲನೂ ಕೂಡ ಇದೆ. ಇಲ್ಲಿ ಸಾಕಷ್ಟು ಅವಕಾಶಗಳು ಆ ವ್ಯಕ್ತಿಯ ಲೈಫಲ್ಲಿ ಇರುವಂಥದ್ದಾಗಿದೆ. ಹಾಗೆ ಈ ಸಂಬಂಧದ ನಡುವೆ ನೀವು ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕಬೇಕು ಎಲ್ಲ ರೀತಿಯಲ್ಲೂ ಹಾಕಾಗಿದೆ. ಆ ವ್ಯಕ್ತಿಗೆ ಗೊತ್ತಿದೆ ನೀವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ, ಅವರು ದೂರ ಆಗೋದ್ರಿಂದ ನಿಮ್ಗೆ ಎಷ್ಟು ಹರ್ಟ್ ಆಗುತ್ತೆ, ನಿಮ್ಗೆ ಎಷ್ಟು ಫೀಲ್ ಆಗ್ತಾ ಇದೆ, ಪ್ರತಿಯೊಂದು ಕೂಡ ಆ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲಿ ನೀವು ದಿನೇ ದಿನೇ ಬರ್ತಾ ಇರುವಂತಹ ಟಾಸ್ಕ್ಗಳನ್ನ ಎದುರಿಸೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಟಾಸ್ಕ್ ಇನ್ ದ ಸೆನ್ಸ್ ಅವರ ಮನೆಯವರಿಗೆ ನೀವು ಉತ್ತರಗಳು ಕೊಡೋ ಅಂಥದ್ದಾಗಿರ್ಬೋದು, ಅಥವಾ ಯಾವುದೇ ದಾರಿಯಲ್ಲಿ ಬಂದರೂ ಕೂಡ ನಿಮ್ಮದೇ ತಪ್ಪು ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಬದಲಾಗಿರುವಂಥದ್ದು, ಈ ರೀತಿಯೆಲ್ಲ ಆಗುವಂಥದ್ದು. ಇಲ್ಲಿ ಸಾಕಷ್ಟು ಫೀಲಿಂಗ್ಸ್ ನಿಮ್ಮಿಬ್ಬರ ನಡುವೆ ಇತ್ತು. ಇಲ್ಲಿ ಒಳ್ಳೊಳ್ಳೆಯ ಐಡಿಯಾಸ್, ಒಳ್ಳೊಳ್ಳೆ ಯೋಚನೆಗಳು ಈ ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ರಿ. ಬಟ್ ಆದರೆ ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ, ಇಲ್ಲಿ 9 ಆಫ್ ವಾಂಡ್ಸ್ ಬಂದು ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಎಂಡಿಂಗ್ ಸ್ಟೇಜಿಗೆ ಬಂದಿದೆ. ಇದರಿಂದ ನೀವು ಹಣಕಾಸುಗಳನ್ನು ಕಳ್ಕೊಂಡಿದ್ದೀರಿ, ಈ ವ್ಯಕ್ತಿ ವಿಚಾರವಾಗಿ ಹಣಕಾಸನ್ನು ಕಳ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿಯನ್ನು ನೀವೇನು ಮಾತಾಡ್ಸೋದಕ್ಕೆ ಟ್ರೈ ಮಾಡೋದು, ಅಥವಾ ನೀವು ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ ಇದು ಮಾಡುವಂಥದ್ದು, ಈ ರೀತಿಯೆಲ್ಲ ಏನಾದರೂ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ವ್ಯಕ್ತಿಯಿಂದ ಬಹಳಷ್ಟು ಈಗೋ ನೋಡ್ತೀರಿ. ಹಾಗೆ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಇಗ್ನೋರ್ ಮಾಡುವಂಥದ್ದು, ಈ ರೀತಿಯೆಲ್ಲ ನಡೀತಾ ಇದೆ. ಇಲ್ಲಿ ಈ ವ್ಯಕ್ತಿ ಇನ್ನೊಂದು ಕೆಲವ್ರ ಲೈಫಲ್ಲಿ ಒಂದು ನಿಮ್ಮಿಂದ ಏನೋ ಆಗುತ್ತೆ ಅನ್ನುವ ವಿಚಾರಕ್ಕೆ ಈ ವ್ಯಕ್ತಿ ಇದ್ದಿದ್ದು ಜಾಸ್ತಿನೇ. ಹಾಗೆ ಇಲ್ಲಿ ನಿಮ್ಮ ಬಲವಂತಕ್ಕೆ ಬಹಳಷ್ಟು ದಿನಗಳ ಕಾಲ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ನಿಮ್ಮ ಫೋನ್ ಕಾಲಲ್ಲಿರುವಂಥದ್ದಾಗಿರ್ಬೋದು, ಅಥವಾ ನೀವು ಬಹಳಷ್ಟು ಪೀಡಿಸೋದಕ್ಕೆ ಹಠ ಮಾಡುವಂಥದ್ದಕ್ಕೆ ಇವರು ಬಹಳಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಜೊತೆಗೆ ಇದ್ದಿದ್ದದ್ದು, ಅಥವಾ
ನಿಮ್ಮಿಂದ ಏನಾದರೂ ಯೂಸ್ ಇದ್ದರೆ ಮಾತ್ರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು, ಆಮೇಲೆ ನಿಮ್ಮನ್ನು ದೂರ ತಳ್ಳೋದು. ಈ ರೀತಿ ಈ ವ್ಯಕ್ತಿ ಮಾಡಿದ್ದಾರೆ. ಬಟ್ ಆದರೆ ಇದನ್ನೆಲ್ಲನೂ ನೋಡ್ತಾ 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 ಈ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀರಿ ನೀವು. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗ್ತಿದೆ, ನಿಮಗೆ ಬಹಳಷ್ಟು ಈ ವ್ಯಕ್ತಿ ನಾನು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಮಾತಾಡ್ತಾರೆ. ನಾನು ಇರೋದೇ ಸರಿ, ನೀವು ಆ ವ್ಯಕ್ತಿಯ ವಿಚಾರವಾಗಿ ಎಷ್ಟೇ ನೀನು ತಪ್ಪು ಮಾಡಿದೆಯಾ, ಇನ್ನೊಂದು ಮಾಡಿದೆಯಾ, ಮತ್ತೊಂದು ಮಾಡಿದೆಯಾ ಅನ್ನುವ ಪ್ರಶ್ನೆಗಳೇನಾದರೂ ಹೇಳಿದ್ರಿ ಅಂದರೆ ಹೇಳ್ತಾ ಇದ್ರಿ ಅಂದರೆ ಈ ವ್ಯಕ್ತಿ ಏನು ಮಾಡ್ತಾರೆ, ನಾನು ಇರೋದೇ ಸರಿ, ನಾನು ಇರೋದೇ ಹೀಗೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಇವ್ರಿಗೆ ಎಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ಎಷ್ಟೇ ಮ್ಯಾನುಪ್ಯುಲೇಟ್ ಮಾಡಿದ್ರು, ನೀವು ಎಷ್ಟೇ ಹತ್ರೂ, ಎಷ್ಟೇ ಕರೆದ್ರೂ ಕೂಡ ಈ ವ್ಯಕ್ತಿಯ ಮನಸ್ಸು ಕರಗ್ತಾ ಇಲ್ಲ. ಸ್ವಾರ್ಡ್ಸ್ ಬಂದಿದೆ. ನಾನಿರೋದೇ ಸರಿ, ನಾನಿರೋದೇ ಹೀಗೆ, ನಾನು ಮಾತಾಡೋದೇ ಹೀಗೆ, ನಿನ್ನನ್ನು ಕಾಂಟ್ಯಾಕ್ಟ್ ಮಾಡೋದೇ ನಾನು ಹೀಗೆ, ಆದರೆ ಇರು, ಇಲ್ಲಾಂದರೆ ಮುಂದೆ ಹೋಗ್ತಾ ಇರು ಅನ್ನುವ ಲೆಕ್ಕಕ್ಕೆ ಈ ವ್ಯಕ್ತಿ ಇದ್ದಾರೆ. ಸೊ ನಾನು ಅದಕ್ಕೆ ಹೇಳೋದು, ಯಾವಾಗಲೂ ಈ ಲವ್ ಸ್ಟಾರ್ಟ್ ಆದಾಗ ಆಗಿರ್ಬೋದು, ಲವಲ್ಲಿ ಬಿದ್ದ ಮೇಲೆ ಆಗಿರ್ಬೋದು, ಲವಲ್ಲಿ ಬೀಳೋಕ್ಕಿಂತ ಮುಂಚೆ ಆಗಿರ್ಬೋದು, ನಿಮ್ಮಲ್ಲಿ ಇನ್ಸೆಕ್ಯೂರ್ಡ್ ಫೀಲ್ ಕಾಣಿಸ್ತಾ ಇದ್ದರೆ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ನ ಹಾಕೊಳ್ಳೋದು ಉತ್ತಮ. ಯಾಕೆಂದರೆ ಹಾರ್ಟ್ ಚಕ್ರ ಓಪನ್ ಆದಾಗ ಈ ರೀತಿ ಲವಲ್ಲಿ ಡಿಪ್ರೆಷನ್ಗೆ ಹೋಗುವಂಥದ್ದು, ರಿಲೇಷನ್ಶಿಪ್ ಕಟ್ ಆಗುವಂಥದ್ದಿಲ್ಲ. ಆದರೆ ರಿಲೇಷನ್ಶಿಪ್ ಕಟ್ಟಾಗಿ ಮುಂದಕ್ಕೆ ಹೋಯಿತು ಅಂತ ಅಂದಾಗ ಲವ್ ಬ್ರೇಸ್ಲೆಟ್ ಜೊತೆಗೆ, ಅಂದರೆ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಜೊತೆಗೆ ಈ ಎರಡು ಸ್ಟೋನ್ಗಳನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಆತ ಎಷ್ಟೇ ಬಿಟ್ಟು ದೂರ ಹೋದಾಗಲೂ ಕೂಡ ಅವರು ನಿಮ್ಮನ್ನು ರೀಕನೆಕ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತೆ ಮತ್ತೆ ನಿಮ್ಮ ಜೊತೆಗೆ ಮಾತನಾಡುವಂಥದ್ದು ಅಥವಾ ನಿಮ್ಮ ಫೀಲಿಂಗ್ಸ್ಗಳನ್ನ ಅವರು ಅರ್ಥ ಮಾಡ್ಕೊಳ್ಳುವಂಥದ್ದು, ಅವರಿಗೆ ನೀವೇನು ಪಾಸ್ ಮಾಡ್ತೀರಿ ಇದನ್ನು ಹಾಕ್ಕೊಂಡು ನೀವು ಅಫರ್ಮೇಷನ್ಸ್ ಕಳಿಸುವಂಥದ್ದಾಗಿರ್ಬೋದು, ನೀವು ಇದೇ ರೀತಿ ಈ ವ್ಯಕ್ತಿ ಬರ್ತಾರೆ ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಆ ವ್ಯಕ್ತಿಯ ಕನಸಿನಲ್ಲಿ ಹೋಗುವಂಥದ್ದು, ಆ ವ್ಯಕ್ತಿ ಪದೇ ಪದೇ ನಿಮ್ಮ ಯೋಚನೆ ಆಗುವಂಥದ್ದು, ಈ ರೀತಿಯಲ್ಲಾಗತ್ತೆ. ಇದು ರಿಲೇಷನ್ಶಿಪ್ನ ಮತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದ ಬ್ರಾಸ್ಲೆಟ್ ಅಂತ ಹೇಳ್ಬೋದು. ರೀಕನೆಕ್ಟ್ ಆಗೋದಕ್ಕೆ ಅಂತ ಹೇಳಿ ಈ ಎರಡು ಸ್ಟೋನ್ಸ್ಗಳನ್ನ ಹಾಕಿ, ನಾನು ಯಾವತ್ತೂ ತೋರಿಸಿರಲಿಲ್ಲ, ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಬಟ್ ತೋರಿಸ್ತಾ ಇರಲಿಲ್ಲ, ಯಾಕೆಂದರೆ ಇದನ್ನೇ ಎಲ್ಲರೂ ಇದು ಮಾಡ್ತಾರೆ ಅಂತ ಹೇಳಿ ನಾನು ತೋರಿಸಿರಲಿಲ್ಲ. ಈ ಎರಡು ಸ್ಟೋನ್ಸ್ ಹಾಕೋದ್ರಿಂದ ಮತ್ತೆ ರೀಕನೆಕ್ಟ್ ಆಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಏನು ಈಗೋ ಮಾತಾಡ್ತಾ ಇದ್ದಾರೆ, ಅವರ ಮನಸ್ಸು ಕರಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಹಾಗೇನು ನೋಡಿ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರನ್ನ ಹತ್ತಿರಕ್ಕೆ ಬಿಡದ ಇರುವ ರೀತಿಯಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ಆಟಾಡ್ತಿರುವಂಥದ್ದು ಹೆಚ್ಚಾಗಿ ಕಾಣುತ್ತೆ. ಸಂಬಂಧದ ನಡುವೆ ಮೂರನೇ ವ್ಯಕ್ತಿ ಬಂದಿದ್ದಾರೆ. ಮೂರನೇ ವ್ಯಕ್ತಿಯ ಹೇಳಿರುವ ರೀತಿಯಲ್ಲಿ ಒಂದ ನೀವು ಕೇಳುವಂಥದ್ದು, ಒಂದ ಅವ್ರು ಕೇಳುವಂಥದ್ದಾಗಿರುತ್ತೆ. ಹಾಗೆ ಆ ಕಡೆಯಿಂದ ನಿಮ್ಮ ಆಪೋಸಿಟ್ ಏನಿದ್ದಾರೆ, ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರನ್ನ ಒಂದಷ್ಟು ಲಾಕ್ ಮಾಡಿದ್ದಾರೆ. ನಿಮ್ಮ ಜೊತೆಗೆ ಹೋಗದೆ ನೀವು ಎಷ್ಟೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರೂ ಕೂಡ ಬರದೇ ಇರುವ ರೀತಿಯಲ್ಲಿ ಲಾಕ್ ಮಾಡಿರುವಂಥದ್ದು. ಹಾಗೆ ಅಲ್ಲಿ ಕೆಲವರು ಷರತ್ತುಗಳನ್ನು ಹಾಕಿರುವಂಥದ್ದು, ಇವರು ಸವಾಸ ಬಿಡಲೇಬೇಕು ಅಥವಾ ಅನುಮಾನಿಸಿ ನೋಡುವಂಥದ್ದು, ನಿಮ್ಮ ಹತ್ರ ಬರದೇ ಇರುವ ರೀತಿ ಇವರನ್ನ ಒಂದಷ್ಟು ಕಟ್ಟಾಕಿರುವಂಥ ಅಂಥದ್ದಾಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಿದೆ, ಇವರು ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾಯಿಲ್ಲ, ನಿಮ್ಮ ಹತ್ರ ಮಾತನಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಆ ರೀತಿ ಆಗ್ತಾಯಿದೆ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ಈ ವ್ಯಕ್ತಿ ಮಲಗಿದಾಗಲೂ ಕೂಡ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಹೇಗೆ ಮುಂದಕ್ಕೆ ಹೋಗಬೇಕು, ನಾನು ಯಾವ ರೀತಿ ಬರಬೇಕು, ಯಾವ ರೀತಿ ನಿಮ್ಮನ್ನು ಇಲ್ಲಿ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಅಥವಾ ನಿಮ್ಮ ಹತ್ರ ಬರೋದಕ್ಕೆ ಧೈರ್ಯ ಇಲ್ಲ. ಈ ಎರಡೂ ಕೂಡ ಈ ವ್ಯಕ್ತಿಯಿಂದ ನಡೀತಾ ಇದೆ. ಇಲ್ಲಿ ನೀವು ಯಾವ ರೀತಿ ಮಾನಸಿಕವಾಗಿದ್ದೀರಾ ಅಂತ ಹೇಳಿದ್ರೆ, ಯಾರು ಏನು ಹೇಳಿದ್ರು ಕೇಳುವ ಸ್ಥಿತಿಗೆ ತಲುಪ್ತಾ ಇದ್ದೀರಿ. ಒಟ್ಟಾರೆ ಆ ವ್ಯಕ್ತಿ ವಿಚಾರವಾಗಿ ನಿಮ್ಗೆ ಏನಾದರೂ ಒಂದು ಪಾಯಿಂಟ್ಸ್ಗಳು ಬೇಕು. ಆ ವ್ಯಕ್ತಿ ವಿಚಾರವಾಗಿ ಅವ್ರು ನನ್ನನ್ನು ನೋಡ್ತಾ ಇದ್ದಾರಾ ಅಥವಾ ನನ್ನನ್ನು ಬಿಟ್ಬಿಟ್ರೆ ಅದು ಯಾವುದು ಕ್ಲಾರಿಫೈ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಆ ವ್ಯಕ್ತಿ ಸಂಬಂಧದಲ್ಲಿ ಆ ವ್ಯಕ್ತಿಗೆ ಕ್ಲಾರಿಟಿ ಬಂದಿಲ್ಲ. ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಆ ವ್ಯಕ್ತಿಗೆ ಏನು ಮಾಡ್ತಾ ಇದ್ದೀನಿ, ಒಂದು ರೀತಿ ತ್ರಿಶಂಕು ಸ್ಥಿತಿ ಒಳಗಡೆ ಸಿಕ್ಕಾಕೊಂಡು ಬಿದ್ದಿರುವಂಥದ್ದಾಗಿರಬಹುದು. ಒಂದು ರೀತಿಯಾದಂಥ ನಿಮ್ಮ ಜೊತೆ ಮಾತನಾಡೋದಕ್ಕೆ ಇಷ್ಟ ಇದ್ರೂ ಕೂಡ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಿ ನಾನು ಕಂಟಿನ್ಯೂಟಿ ಆಗಿ ನಾವು ಮಾತಾಡೋದಕ್ಕೆ ಸಿಗಬೇಕಾಗತ್ತೆ ಅಥವಾ ಈಗ ಮಾತಾಡಿದ್ದು ಥರ್ಡ್ ಪಾರ್ಟಿಗೆ ಏನಾದರೂ ಗೊತ್ತಾಗ್ಬಿಡತ್ತಾ, ಈ ಭಯದಲ್ಲಿ ಈ ವ್ಯಕ್ತಿ ದಿನೇ ಕಳೆಯುವಂಥದ್ದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ನಿಮಗೆ ಹರ್ಟ್ ಮಾಡುವಂಥದ್ದು ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಬರೋದಕ್ಕೆ ಸರಿಯಾದ ದಾರಿ ಕಾಣಿಸ್ತಾ ಇಲ್ಲ. ಹಾಗಂತ ಮೂವ್ ಆನ್ ಆಗೋದಕ್ಕೂ ಈ ವ್ಯಕ್ತಿ ರೆಡಿ ಇಲ್ಲ. ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ಬಹಳಷ್ಟು ಎಮೋಷನ್ಸ್ ಇದೆ. ನೀವೇನು ಪ್ರಯತ್ನ ಪಡ್ತಿದ್ದೀರಿ, ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಆ ಎಲ್ಲ ಸೆನ್ಸ್ಗಳು ಆ ವ್ಯಕ್ತಿಗೆ ಆಗ್ತಾ ಇದೆ.
ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ಒಟ್ಟಿಗೂ ಕೂಡ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಬರ್ತಾ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಒಟ್ಟಿಗೂ ಕೂಡ ಬಹಳಷ್ಟು ಮನಸ್ಸಿಗೆ ನೋವಾಗುವ ರೀತಿಯಲ್ಲೇ ಇದ್ದಾರೆ. ಅಲ್ಲೂ ನೆಮ್ಮದಿ ಇಲ್ಲ, ಇಲ್ಲೂ ಬರೋದಕ್ಕೆ ನೆಮ್ಮದಿ ಆಗ್ತಾ ಇಲ್ಲ ಅವರಿಗೆ. ಸೊ ಒಂದಷ್ಟು ಇರೋದನ್ನು ಬಿಟ್ಟು ಇಲ್ಲದೇ ಇರೋದು ಕಡೆ ಗಮನ ಯಾವಾಗಲೂ ಅಷ್ಟೇ. ನಿಮ್ಮೊಟ್ಟಿಗೆ ಬಂದಾಗ ಆಗಿರ್ಬೋದು, ಅಥವಾ ಅವರೊಟ್ಟಿಗೆ ಇದ್ದಾಗ ಆಗಿರ್ಬೋದು, ಫ್ಯಾಮಿಲಿ ಕಡೆ ಇದ್ದಾಗ ಆಗಿರ್ಬೋದು, ನಿಮ್ಮ ಗಂಡ ಹೆಂಡತಿ ನಡುವೆ ಇದ್ದಾಗ ಆಗಿರ್ಬೋದು, ಇದ್ದಿದ್ದನ್ನು ಬಿಟ್ಟು ಇಲ್ಲದೇ ಇರೋದು ಕಡೆ ಗಮನ ಕೊಡ್ತಾರೆ. ನಿಮ್ಮ ಜೊತೆ ಚೆನ್ನಾಗಿದ್ದಾಗ ಬೇರೆ ಕಡೆ ಗಮನ ಕೊಡುವಂಥದ್ದು, ಜಗಳಗಳನ್ನು ಮಾಡುವಂಥದ್ದು, ನೀವು ಅವ್ರಿಗೆ ಎಷ್ಟೇ ಸಮಜಾಯಿಷಿ ಕೊಡೋದಕ್ಕೆ ಹೋದ್ರೂ ಕೂಡ ಒಂದಷ್ಟು ನಿಮ್ಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತಾಡುವಂಥದ್ದು, ಈ ರೀತಿ ಯಾವಾಗಲೂ ಕೂಡ ಒಂದಷ್ಟು ಎಮೋಷನ್ ಆಗಿ ಈ ವ್ಯಕ್ತಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ಒಂದಷ್ಟು ಪ್ರೋಗ್ರೆಸ್ ನೀವು ಮಾಡ್ತಾ ಇದ್ದೀರಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ಸಂಬಂಧ ಉಳಿಸ್ಕೊಳ್ಬೇಕು ಅನ್ನುವಂತಹ ಬಹಳಷ್ಟು ಶತಪ್ರಯತ್ನ ನಿಮ್ಮದಾಗಿದೆ. ಸ್ವಲ್ಪ ಕಷ್ಟ ಆಗ್ತಾ ಇದೆ, ಈ ಸಂಬಂಧ ಹೊಂದಾಗೋದು ಸ್ವಲ್ಪ ಕಷ್ಟ ಆಗ್ತಿದೆ. ಬಿಕಾಸ್ ಡೆವಿಲ್ ಕಾರ್ಡ್ ಬಂದಿದೆ. ಬಹಳಷ್ಟು ಈ ಸಂಬಂಧನ ಎಷ್ಟೇ ನೀವು ಹೊಂದಿಸೋದಕ್ಕೆ ಹೋದ್ರೂ ಕೂಡ ಈ ವ್ಯಕ್ತಿಯಿಂದ ಏನಾದರೂ ಒಂದು ಕಿರಿಕ್ ಶುರು ಆಗ್ತಾ ಇದೆ, ಅಥವಾ ಈ ವ್ಯಕ್ತಿ ಕಡೆಯವರಿಂದ ಶುರು ಆಗ್ತಾ ಇದೆ, ಏನಾದರೂ ಒಂದು ಅಡೆತಡೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಮತ್ತೆ ಈ ವ್ಯಕ್ತಿ ಹಿಂತಿರುಗ್ತಾರ ಅಂತ ಹೇಳೋಕೆ ಹೋದರೆ ಬಹಳಷ್ಟು ಅಬ್ಸ್ಟಿಕಲ್ಸ್ನ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಏರುಪೇರು ತುಂಬಾ ಇದೆ. ಬಟ್ ಆದರೆ ಆ ವ್ಯಕ್ತಿ ನೆಮ್ಮದಿಯಾಗಿದ್ದಾರಾ ಅಂತ ನಾನು ನೋಡೋದಕ್ಕೆ ಹೋದರೆ ಇಲ್ಲ, ಆ ವ್ಯಕ್ತಿನೂ ನೆಮ್ಮದಿಯಾಗಿಲ್ಲ, ಇಲ್ಲಿ ನೀವು ಕೂಡ ನೆಮ್ಮದಿಯಾಗಿಲ್ಲ. ಆ ವ್ಯಕ್ತಿ ಅನ್ನಿಸ್ಬೋದು ನಿಮ್ಗೆ ಥರ್ಡ್ ಪಾರ್ಟಿ ಒಟ್ಟಿಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಮನುಷ್ಯನೇ ಅಲ್ವಾ, ಅವ್ರಿಗೂ ಫೀಲಿಂಗ್ಸ್ ಇದೆ, ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ನಿಮ್ಮ ಒಟ್ಟಿಗೆ ಮಾತನಾಡಿದ್ರೆ ಎಲ್ಲಿ ಏನು ದೊಡ್ಡ ಪ್ರಾಬ್ಲಮ್ನ ನಾನು ಫೇಸ್ ಮಾಡಬೇಕು ಅನ್ನುವಂತಹ ಭಯನೂ ಕೂಡ ಆ ವ್ಯಕ್ತಿಗೆ ಇದೆ. ಇಲ್ಲಿ ಯಾರೆಲ್ಲ ಸಂಬಂಧಗಳು ಬಹಳಷ್ಟು ಚೆನ್ನಾಗಿತ್ತು, ರೀಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋರಿದ್ದರೆ, ಇಲ್ಲಿ ಏನು ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಏನು ತೋರಿಸ್ತಾ ಇದ್ದೀನಲ್ಲ, ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಸಂಬಂಧಗಳು ಬಹಳಷ್ಟು ಬೇಗ ರೀಕನೆಕ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ನಿಮ್ಮ ಹಾರ್ಟ್ ಚಕ್ರ ಕೂಡ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನಿಮ್ಮ ಕೋರಿಕೆಗಳನ್ನು ಬೇಗ ಈಡೇರಿಸುವಂತಹ ಶಕ್ತಿ ಅಮೆಥಿಸ್ಟಿಗಿದೆ. ಇದು ಬೇಗ ಸ್ಪಿರಿಚುವಲ್ ಕನೆಕ್ಟ್ ಆಗಿ ಬೇಗ ಅವರ ಮನಸ್ಸಿಗೆ, ಅವರಿಗೆ ನಿದ್ದೆ ಬರದೇ ಇರುವ ರೀತಿಯಲ್ಲಿ ನಿಮ್ಮ ಎನರ್ಜಿ ಬೇಗ ಪಾಸ್ ಆಗುವಂಥದ್ದು ಇರುತ್ತೆ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಕಾರ್ನೇಲಿಯನ್ ಸೆಲೆಕ್ಟ್ ಮಾಡಿದ್ರಿ, ಅವರ ರೀಡಿಂಗ್ ನೋಡೋಣ. ಇಲ್ಲಿ ನಿಮ್ಮಿಬ್ಬರ ಸಂಬಂಧ ಮರಳಿ ಒಂದಾಗುವ ಸಾಧ್ಯತೆ ಹೆಚ್ಚಿದೆಯಾ ಅಂತ ಹೇಳಿ. ಇಲ್ಲಿ ನಿಮ್ಮಿಬ್ಬರ ಸಂಬಂಧ ಮರಳಿ ಒಂದಾಗತ್ತಾ, ಮತ್ತು ಆ ವ್ಯಕ್ತಿ ಹಿಂತಿರುಗ್ತಾರ ನಿಮ್ಮ ಲೈಫಿಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿ ಫೀಲಿಂಗ್ಸ್ ಏನಿದೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಿಮಗೆ ಕೊನೆಯಲ್ಲಿ ಏನಾಗುವ ಸಾಧ್ಯತೆ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇದೆ, ಫೂಲ್ ಕಾರ್ಡ್ ಇದೆ, 8 ಆಫ್ ಕಪ್ಸ್ ಇದೆ. ಓಕೆ, ಸಡನ್ನಾಗಿ ಈ ವ್ಯಕ್ತಿ ಬದಲಾಗಿದ್ದಾರೆ. ಮುಂಚೆ ಎಲ್ಲವೂ ಚೆನ್ನಾಗೇ ಇತ್ತು, ನೀವು ಹೇಳುವ ರೀತಿಯಲ್ಲೇ ಆ ವ್ಯಕ್ತಿ ಕೇಳುವಂಥದ್ದಾಗಿರ್ಬೋದು, ನೀವು ಹೇಳದೆ ಈ ಸಂಬಂಧ ಕೊನೆವರೆಗೂ ಬಿಟ್ಟು ಹೋಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಇದ್ದಿದ್ದು ಸಡನ್ನಾಗಿ ಚೇಂಜ್ ಆಗ್ತಾ ಇದೆ, ಸಡನ್ನಾಗಿ ಬದಲಾವಣೆ ಆಗ್ತಾ ಇದೆ. ಸಡನ್ನಾಗಿ ಕೆಲವು ದುಡುಕು ನಿರ್ಧಾರಗಳನ್ನು ಆ ವ್ಯಕ್ತಿ ತೊಗೊಂಡಿರುವಂಥದ್ದು. ಇಲ್ಲಿ ಕೆಲವೊಂದು ಸಲ ದುಡುಕು ಮಾತುಗಳನ್ನು ನೀವು ಆಡಿದಂಥದ್ದು, ನೀವು ಕೋಪಗೊಂಡಾಗಿರ್ಬೋದು, ಅತ್ತಾಗಿರ್ಬೋದು, ಎಲ್ಲ ಟೈಮಲ್ಲೂ ಕೂಡ ಈ ವ್ಯಕ್ತಿ ಏನು ಮಾಡಿದ್ದಾರೆ, ನಿಮ್ಮನ್ನು ತುಂಬ ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನು ಹಾಗಲ್ಲ, ನಾನು ಹೀಗಲ್ಲ, ನಾನು ಬಿಟ್ಟು ಹೋಗಲ್ಲ, ಎಲ್ಲನೂ ಮಾಡಿದ್ದಾರೆ. ಕೆಲವೊಂದು ಸಲ ನಿಮ್ಗೆ ಏನು ಅನಿಸುತ್ತೋ ಅದೇ ರೀತಿ ಒಂದು ರೀತಿಯಲ್ಲಿ ಮೂರ್ಖರ ರೀತಿಯಲ್ಲಿ ಮಾತನಾಡುವಂಥದ್ದು ಆ ವ್ಯಕ್ತಿಗೆ ಬಹಳಷ್ಟು ಹರ್ಟ್ ಮಾಡಿದ್ರಿ. ಈ ವ್ಯಕ್ತಿಯ ಸನ್ನಿವೇಶ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಈಗ ನೀವೇನು ಮಾಡಿದ್ರೋ ಅದನ್ನೆಲ್ಲ ಆ ವ್ಯಕ್ತಿ ಮಾಡ್ತಾಯಿದ್ದಾರೆ. ನನಗೆ ಈ ಸಂಬಂಧ ಬೇಡ, ನಾನು ದೂರ ಹೋಗಬೇಕು ಅನ್ನುವಂತಹ ದೃಢ ನಿರ್ಧಾರದಲ್ಲಿ ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಕನಸು ನಿಮ್ಮ ರೀತಿಯೇ ಆ ವ್ಯಕ್ತಿನೂ ಕಟ್ಟಿದ್ರು. ಬಹಳಷ್ಟು ನೆನಪುಗಳಿದೆ ಈ ಸಂಬಂಧದಲ್ಲಿ. ಬಹಳಷ್ಟು ಎಷ್ಟೋ ದಿನ ನೆಮ್ಮದಿಯಿಂದ ಇದ್ದಂಥ ದಿನಗಳನ್ನು ನಾನು ನೋಡಬಹುದು. ಈ ಸಂಬಂಧ ಈಗ ಸಡನ್ನಾಗಿ ಚೇಂಜ್ ಆಗಿದೆ. ಇಲ್ಲಿ ಒಂದು ಕ್ಲಾರಿಫೈಗೆ ಒಂದು ಕಾರ್ಡ್ ತೆಗಿತೀನಿ. ಈ ಸಂಬಂಧ ಹಾಳಾಗೋದಕ್ಕೆ ಮುಖ್ಯ ಕಾರಣ ಏನು? ಮೂರನೇ ವ್ಯಕ್ತಿಗಳ ಮಾತು ಕೇಳುವಂಥದ್ದು, ಮೂರನೇ ವ್ಯಕ್ತಿಗಳ ಜೊತೆಗೆ ಇರುವಂಥದ್ದು, ಇದೆಲ್ಲ ಬೇರೆಯವ್ರಿಗೆ ಟೆಕ್ಸ್ಟ್ ಮಾಡಿದಂಥದ್ದು, ಬೇರೆಯವ್ರ ಜೊತೆಗೆ ಏನಾದರೂ ಒಂದು ಮೂರನೇ ವ್ಯಕ್ತಿಗಳಲ್ಲೇ ನಿಮ್ಮ ಹತ್ರ ಸಿಕ್ಕಾಕೊಂಡು ಬಿದ್ದಿದ್ದು, ಅದನ್ನು ನೀವು ಡ್ರ್ಯಾಗ್ ಮಾಡಿದ್ದು, ಅದನ್ನು ಆ ಮುಚ್ಚು ಮರೆನ ತಡ್ಕೊಳ್ಳೋದಕ್ಕಾಗದೆ, ಅದಕ್ಕೆ ಕ್ಲಾರಿಫೈ ಕೊಡೋಕ್ಕಾಗದೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ,
ನನಗೆ ನಿನ್ನ ಸಂಬಂಧದ ಅವಶ್ಯಕತೆಯೇ ಇಲ್ಲ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ. ಅರ್ಥಾತ್ ಏನು ಗೊತ್ತಾ, ಇಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಅನುಮಾನಗಳಿಗೆ ಇಲ್ಲಿ ನೀವು ನೆಮ್ಮದಿಯಾಗಿಲ್ಲ. ಆ ವ್ಯಕ್ತಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಆ ವ್ಯಕ್ತಿನೂ ದೂರ ಹೋಗ್ತಾ ಇದ್ದಾರೆ. ಇದು ನಂಗೆ ಬೇಡವೇ ಬೇಡ. ಇದನ್ನು ನೀವು ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಬರಲಿಲ್ಲ. ಥರ್ಡ್ ಪಾರ್ಟಿ ಒಟ್ಟಿಗೆ ಹೋಗೋದು ಬರೋದು ಮಾತನಾಡುವುದು ಕ್ರಶ್ ರೀತಿಯಲ್ಲಿರುವಂಥದ್ದು, ನನ್ನಿಂದ ಏನೋ ನಡೀತಾ ಇದೆ ಅನ್ನುವ ಲೆಕ್ಕಕ್ಕೆ ನೀವು ಕೂಡ ಈ ವ್ಯಕ್ತಿಗೆ ಪ್ರಶ್ನೆ ಕೇಳುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಆ ವ್ಯಕ್ತಿಗೆ ಉತ್ತರ ಕೊಡೋದಕ್ಕೆ ಬಂದಿಲ್ಲ. ಈ ವ್ಯಕ್ತಿ ನನಗೆ ಇದೆಲ್ಲ ನೀನು ಕೇಳೋದಾದರೆ ನೀನೇ ಬೇಡ ಅನ್ನುವ ರೀತಿಯಲ್ಲಿ ಒಂದು ರೀತಿ ನೀವು ಎಷ್ಟೇ ಹೇಳಿದ್ರು ಎಷ್ಟೇ ಅಂಗಲಾಚಿದ್ರು ಕೂಡ ನಾನು ಮಾಡ್ತಿರೋದೇ ಸರಿ ಅನ್ನುವ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಇವರು. ಇಲ್ಲಿ ನೀವು ಬಹಳಷ್ಟು ಒಂದು ರೀತಿ ಈ ಸಂಬಂಧದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ ಅದು ಯಾವುದು ಆಗದೆ ಬಹಳಷ್ಟು ಕೊರಗ್ತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಕೊರಗಿ ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಮೋಷ್ನಲಿ ತುಂಬಾ ನೀವು ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಮೂಲಾಧಾರ ಚಕ್ರನ ನೀವು ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಿ. ತುಂಬ ಅಳೋದು, ಮಾನಸಿಕವಾಗಿ ಇನ್ನೊಂದು ಹೋಗೋದು. ಇಲ್ಲಿ ಅರ್ತ್ ಎಲಿಮೆಂಟ್ ಬಂದಿರೋದ್ರಿಂದ ನಾನು ಏನು ಹೇಳ್ತೀನಿ ಗೊತ್ತಾ, ಇಲ್ಲಿ ರೆಡ್ ಕಾರ್ನೇಲಿಯನ್ ವಿತ್ ರೆಡ್ ಜಾಸ್ಪರ್ ಏನಿದೆ ಈ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಏನಾಗುತ್ತೆ, ಒಂದು ನಿಮ್ಮ ಬ್ಯೂಟಿ ಹೆಚ್ಚಾಗತ್ತೆ, ಇನ್ನೊಂದು ನಿಮ್ಮ ಎಕ್ಸ್ ಏನಿರ್ತಾರಲ್ಲ ಬಿಟ್ಟು ಹೋಗಿದೆ, ನಿಮ್ಮಿಬ್ಬರ ನಡುವೆ ಡಿಸ್ಕನೆಕ್ಟ್ ಆಗಿ ದೂರ ಹೋಗಿದ್ದಾರೆ, ನಿಮ್ಮ ಎಕ್ಸ್ ಕಡೆಯಿಂದ ಏನಾದರೂ ಒಂದು ಮೆಸೇಜ್ ಬರುವಂಥದ್ದು, ಏನಾದರೂ ಒಂದು ಕಾಲ್ ಬರುವಂಥದ್ದು, ನೀವಿಬ್ಬರು ಮಾತನಾಡೋಕ್ಕೆ ಒಂದು ಅವಕಾಶ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗುತ್ತೆ. ಈ ರೆಡ್ ಕಾರ್ನೇಲಿಯನ್ ವಿತ್ ರೆಡ್ ಜಾಸ್ಪರ್ ಈ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಬಹಳಷ್ಟು ಗುಡ್ ನ್ಯೂಸ್ಗಳನ್ನ ನೀವು ನೋಡ್ಬೋದು. ಹಾಗೆ ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಮೂಲಾಧಾರ ಬ್ಲಾಕೇಜ್ ಆದಾಗ ಏನಾಗುತ್ತೆ ಗೊತ್ತಾ, ಈ ರೀತಿ ನೀವು ಎಷ್ಟೇ ಎಮೋಷ್ನಲಿ ಕರೆದ್ರೂ ನಿಮ್ಮಿಂದ ದೂರ ಹೋಗುವಂಥವರೇ ಜಾಸ್ತಿ ಆಗಿಬಿಟ್ಟಿರ್ತಾರೆ. ಅದು ರಿಲೇಷನ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಏನೇ ಇರಬಹುದು, ನಿಮ್ಮಿಂದ ದೂರ ಹೋಗುವಂಥದ್ದೇ ತುಂಬ ಚೆನ್ನಾಗಿದ್ದು ಇರುವಂತಹ ಬಾಂಡಿಂಗ್, ಫ್ರೆಂಡ್ಶಿಪ್ಸ್ಗಳು, ಲವ್ ಏನೇ ಇರ್ಬೋದು ಅದು ದೂರ ಆಗಿಬಿಡತ್ತೆ. ಸೊ ಇಲ್ಲಿ ಎಂಪರರ್ ಬಂದಿದೆ. ತುಂಬ ಹಠ ಸಿಟ್ಟು. ಈಗ ಆ ವ್ಯಕ್ತಿ ಏನೇ ತಪ್ಪು ಮಾಡಿದರೂ ಕೂಡ ಅದು ನೀವೇನೇ ಪ್ರಶ್ನೆ ಕೇಳೋಕ್ಕೋದ್ರೂ ನಿನ್ನಿಂದನೇ ಆಗಿದ್ದು ಅನ್ನುವ ರೀತಿಯಲ್ಲಿರ್ತಾರೆ. ನಾನು ಏನೂ ಮಾಡಿಲ್ಲ ಅನ್ನುವ ರೀತಿಯಲ್ಲಿರ್ತಾರೆ. ಅಹಂನ ತೋರಿಸ್ತಾರೆ. ಆ ಅಹಂ ನಿಮ್ಗೆ ಆಗೋದಿಲ್ಲ. ಇದರಿಂದ ನಿಮಗೆ ರಚ್ಚು ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಬರುತ್ತೆ, ಸಿಟ್ಟು ಜಾಸ್ತಿ ಬರುತ್ತೆ, ಹಳೆ ನೆನಪುಗಳು ಜಾಸ್ತಿ ಹೆಚ್ಚಾಗ್ತಾ ಇದೆ. ಅವರು ಇರುವ ರೀತಿ ನೋಡ್ದಂಗೂ ಕೂಡ ನಿಮಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕೆಲವೊಂದು ಸಲ ಎಲ್ಲ ಬಿಟ್ಟು ನೀವು ಸುಮ್ಮನೆ ಇರಬೇಕು ಅಂತ ಅಂದ್ಕೊಳ್ತೀರಿ. ಬಟ್ ಆದರೆ ಮತ್ತೊಂದು ಸಲ ಆ ವ್ಯಕ್ತಿ ಮಾತನಾಡುವಂಥದ್ದು, ಆ ವ್ಯಕ್ತಿ ಕೊಟ್ಟಿದ್ದಂಥ ಫೇಕ್ ಪ್ರಾಮಿಸ್ಗಳು, ಆ ವ್ಯಕ್ತಿ ದಿನೇ ದಿನೇ ಒಂದಷ್ಟು ಚೇಂಜ್ ಆಗ್ತಾ ಇರೋದನ್ನು ನಿಮಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನು ಮಾಡ್ತಾರೆ, ಒಂದಿನ ನೀವು ನಿಮ್ಮ ಹಠಕ್ಕೋ ಅವ್ರಿದಕ್ಕೋ ಅವ್ರ ಖುಷಿಗೋ ಒಂದಿನ ಚೆನ್ನಾಗಿ ಮಾತನಾಡುವಂಥದ್ದು, ಇನ್ನೊಂದು ದಿನ ಚೆನ್ನಾಗಿ ಮಾತಾಡದೇ ಇರುವಂಥದ್ದು, ಒಂದು ಸ್ಥಿರ ಮನಸ್ಸೇ ಇಲ್ಲ ಆ ವ್ಯಕ್ತಿಗೆ. ಒಂದು ಸ್ಥಿರ ನಿಮಗೆ ಯಾವುದೇ ಕೂಡ ಏನು ನಿಮಗೆ ಪ್ರಾಮಿಸ್ ಕೊಟ್ಟಿದ್ರು ಆ ರೀತಿ ಇರೋದಕ್ಕೆ ಬರೋದಿಲ್ಲ. ಎಲ್ಲ ತಾತ್ಕಾಲಿಕ ಮಾತ್ರ. ನೈಟ್ ಬಂದಿರೋದ್ರಿಂದ ಅವರು ಒಂದೊಂದು ದಿನಕ್ಕೆ ಒಂದೊಂದು ರೀತಿ ಬಣ್ಣ ಚೇಂಜ್ ಆಗ್ತಾರೆ. ಇಲ್ಲ ಈಗಿದ್ದಿದ್ದ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ನೈಟ್ ಬಂದಿರೋದ್ರಿಂದ ಅದು ಚಂಚಲ್ ಮನಸ್ಸಲ್ಲ, ಕುದುರೆ ಓಡ್ತಾ ಇದೆ, ನಾನು ಮಾಡಿದ್ದೇ ಸರಿ ಅಂತ ಹೇಳಿ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿನ ನಾನು ನೋಡ್ತಾ ಇದ್ದೀನಿ. 3 ಆಫ್ ಕಪ್ಸ್ ಬಂದಿದೆ, ಥರ್ಡ್ ಪಾರ್ಟಿ ನೋಡ್ತಾ ಇದ್ದೀನಿ. ಬಟ್ ಆದರೆ ಏನು ಗೊತ್ತಾ, ಈ ವ್ಯಕ್ತಿಗೆ ಚಂಚಲ್ ಮನಸ್ಸು. ಈ ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿಲ್ಲ. ಬಟ್ ಆದರೆ ಆ ವ್ಯಕ್ತಿ ಬೇಕು, ಆ ವ್ಯಕ್ತಿ ಒಟ್ಟಿಗೆ ಮಾತಾಡಬೇಕು, ಆ ವ್ಯಕ್ತಿ ಒಟ್ಟಿಗೆ ಹೋಗಬೇಕು, ಮೆಸೇಜ್ ಮಾಡುವಂಥದ್ದು, ಅದರಲ್ಲೇ ಖುಷಿ ಪಡುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಇದರಿಂದ ನೀವು ಬಹಳಷ್ಟು ನೊಂದು ಹೋಗ್ತಾ ಇದ್ದೀರಿ. ಇಲ್ಲಿ ಸಂಬಂಧ ಸರಿ ಹೋಗುತ್ತಾ ಅನ್ನುವ ಕ್ಲಾರಿಟಿಗೆ ಒಂದು ಮೆಸೇಜ್ ನಾನು ತೆಗಿತಾ ಇದ್ದೀನಿ. ಎಸ್, ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಆದಷ್ಟು ಒಂದು ಹೆಣ್ಣು ದೇವತೆಯನ್ನು ನೀವು ಮೊರೆ ಹೋಗೋದ್ರಿಂದ, ಹೆಣ್ಣು ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ವೇಯಲ್ಲಿ ಅದು ಯಾವುದೇ ರೀತಿಯಲ್ಲಿ ಆಗಿರಬಹುದು, ಒಂದು ಹೆಣ್ಣು ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಸಂಬಂಧ ಸರಿ ಹೋಗುವ ಸಾಧ್ಯತೆ ಇದೆ. ಆದರೆ ಬಹಳಷ್ಟು ನಿಧಾನ. ಈಗ ಹೋದರೆ ಅಂತೂ ನಿಮಗೆ ಅವರು ಬಹಳಷ್ಟು ಹರ್ಟ್ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ಸಂಬಂಧ ಮತ್ತೆ ಸರಿ ಹೋಗುತ್ತಾ, ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3ನೇ ಕಾರ್ಡ್ನ ನಾನು ತೆಗೆದಿದ್ದೀನಿ.
ಕ್ಲಾರಿಫೈಗೂ ಮೆಸೇಜ್ ತೆಗಿತೀನಿ. ಓಕೆ, 5 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಯಾವಾಗಲೂ ನೀವು ಅಷ್ಟೇ, ಅವರು ಅಷ್ಟೇ, ಇದು 6ಕ್ಕೆ ಏರಲ್ಲ ಈ ಸಂಬಂಧ, 3ಕ್ಕೆ ಇಳಿಯಲ್ಲ, ಆ ರೀತಿ ಆಗ್ತಾಯಿದೆ. ಪದೇ ಪದೇ ದೊಡ್ಡ ಜಗಳಗಳನ್ನು ಮಾಡ್ಕೊಳ್ಳೋದು, 2 ದಿವಸ ಚೆನ್ನಾಗಿರೋದು, 2 ದಿವಸ ಚೆನ್ನಾಗಿಲ್ಲದೆ ಇರೋದು, ಗಲಾಟೆ ಮಾಡ್ಕೊಳ್ಳೋದು, ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡ್ಕೊಳ್ಳೋದು, ಮತ್ತೆ ಚೆನ್ನಾಗಾಗೋದು, ಮತ್ತಿನ್ನೇನೋ ಮಾಡೋದು, ರೀಕನೆಕ್ಟ್ ಮಾಡ್ಕೊಳ್ಳೋದು, ಬರೀ ಇದೇ ಆಗ್ತಾಯಿದೆ. ಏರುಪೇರುಗಳೇ ಜಾಸ್ತಿ ಆಗ್ತಾಯಿದೆ ಇಲ್ಲಿ ಸಂಬಂಧದಲ್ಲಿ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಬ್ಬರೂ ಕೂಡ ದೂರ ಆದಾಗ ಇಬ್ಬರು ಒಬ್ರನ್ನೊಬ್ರು ಬಹಳಷ್ಟು ಮಿಸ್ ಮಾಡ್ಕೊಂಡಿರ್ತೀರಿ. ಹತ್ತಿರ ಬಂದರೆ ಮತ್ತೆ ಅದೇ ಮುಖ ಪರ್ಚ್ಕೊಳ್ತಾ ಇರ್ತೀರಿ, ಅದೇ ರೀತಿ ಜಗಳ ಆಡುವಂಥದ್ದು, ಅದೇ ರೀತಿ ಕೂಗಾಡುವಂಥದ್ದು, ಅದೇ ಹಳೆ ವಿಚಾರನ ಕಳ್ಕೊಂಡು ತೊಗೊಂಡು ಮೇಲ್ಕೆ ಹಾಕುವಂಥದ್ದು. ಅವ್ರು ಅದೇ ರೀತಿ ಇರ್ತಾರೆ, ನೀವು ಅದೇ ರೀತಿ ಇರ್ತೀರಿ, ಯಾವುದೂ ಬದಲಾವಣೆ ಇಲ್ಲ. ಸರಿಯಾದ ದಾರಿನ, ಸರಿಯಾದ ಡಿಸಿಷನ್ನ ನೀವು ತೊಗೊಳ್ಬೇಕಾಗತ್ತೆ. ಈ ವ್ಯಕ್ತಿ ಒಟ್ಟಿಗೆ ನಾನು ಕೊನೆವರೆಗೂ ಇರ್ಬೋದಾ, ಫಸ್ಟು ನಾನು ನಿಮ್ಗೆ ಹೇಳ್ತೀನಿ, ಈ ವ್ಯಕ್ತಿ ಒಟ್ಟಿಗೆ ನಾನು ಕೊನೆವರೆಗೂ ಇರ್ಬೋದಾ ಅನ್ನುವಂಥ ಡಿಸಿಷನ್ನ ನೀವು ತಗೊಳ್ಳಿ. ಇಲ್ಲಿ ಸರಿಯಾಗಿ ನಿರ್ಧಾರಗಳನ್ನೇ ಮಾಡ್ಕೊಳ್ಳೋದಿಲ್ಲ, ಬಹಳಷ್ಟು ನೊಂದ್ಕೊಳ್ತೀರಿ, ಮನಸ್ಸಿಗೆ ಮಾನಸಿಕವಾಗಿ ನೊಂದ್ಕೊಳ್ಳೋ ಈ ರೀತಿ ಎಲ್ಲ ಮಾಡ್ಕೊಳ್ತೀರಿ. ಇಲ್ಲಿ ಆ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರದಲ್ಲಿ ಒಂದು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಲ್ಲ, ನಿಮ್ಗೆ ಒಂದು ಕೂಡ ಕಮಿಟ್ಮೆಂಟ್ ಕೊಡೋದಿಲ್ಲ. ನಾನು ಕೊನೆವರೆಗೆ ಇರ್ತೀನಿ ಅಂತ ಹೇಳುವಂತಹ ಮಾತು ಕೊಡೋದಿಲ್ಲ, ನಾನು ಆ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ, ನೀನು ನೋಡಿದ್ದು ನಿಜಾನ ಸುಳ್ಳು ಅಂತ ಹೇಳಲ್ಲ, ಒಂದು ಕ್ಲಾರಿಟಿನೇ ಕೊಡಲ್ಲ. ಇದರಿಂದ ನಿಮ್ಗೆ ಏನಾಗುತ್ತೆ, ಬಹಳಷ್ಟು ಗಲಾಟೆಗಳನ್ನ ನೀವು ಮಾಡ್ಕೊಳ್ತೀರಿ ಅಂತ ಹೇಳ್ಬೋದು. ಇಬ್ಬರು ಫಸ್ಟ್ ಆಫ್ ಆಲ್ ನೀವು ಕೂತ್ಕೊಂಡು ಯೋಚನೆ ಮಾಡಿ, ಈ ವ್ಯಕ್ತಿ ಯಾವ ರೀತಿ, ಈ ವ್ಯಕ್ತಿಯಿಂದ ನನಗೆ ಎಷ್ಟು ಅವಮಾನ ಆಗ್ತಾ ಇದೆ, ಈ ವ್ಯಕ್ತಿಯಿಂದ ನಾನು ಎಷ್ಟು ಹಣನ ಲಾಸ್ ಮಾಡ್ಕೊಳ್ತಾ ಇದ್ದೀನಿ, ಈ ವ್ಯಕ್ತಿಯಿಂದ ಎಷ್ಟು ನಾನು ದುಡಿಮೆಗೆ ಹಾಳು ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸರಿಯಾದ ಡಿಸಿಷನ್ ಅಂತೂ ಆ ವ್ಯಕ್ತಿ ತಗೊಂಡಿಲ್ಲ. ಇಲ್ಲಿ ಆ ವ್ಯಕ್ತಿ ಈಗ ಎಫರ್ಟ್ ಹಾಕ್ತಾ ಇದ್ದಾರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳಷ್ಟು ಆ ವ್ಯಕ್ತಿಗೆ ತೊಂದರೆಗಳಿದೆ. ಇಲ್ಲಿ ನೀವು ನಿಮ್ಮ ಈ ಒಂದು ಪೀರಿಯಡ್ ಏನಿದೆ ಅಲ್ಲ, ಒಂದು ಸ್ಟ್ರಗ್ಲಿಂಗ್ ಪೀರಿಯಡು, ದುಡಿಮೆ ಮಾಡುವಂತಹ ಟೈಮು, ಅದನ್ನೆಲ್ಲನೂ ಬಿಟ್ಟು ಬರೀ ಇದನ್ನೇ ಯೋಚನೆ ಮಾಡೋದು. ಬೆಳಗಿಂದ ಸಂಜೆ ತನಕ ಬರೀ ಜಪ ಇದನ್ನೇ ಮಾಡ್ತೀರಾ? ಏಕೆಂದರೆ ಕಾರ್ಡ್ಸ್ ಹಂಗೆ ಬಂದಿದೆ. ಎಮೋಷ್ನಲಿ ಕೂತ್ಕೊಂಡು ಅಳೋದು, ಆ ಪ್ಯಾಥೋ ಸಾಂಗ್ಗಳನ್ನ ಕೇಳೋದು, ಅದೇ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು, ಯಾರ್ದೋ ಸ್ಟೋರಿ ಕೇಳ್ಕೊಂಡು ನಮ್ಮ ಸ್ಟೋರಿ ಹಂಗಾಯ್ತು ಅಂತ ಹೇಳೋದು, ಇದೇ ಎಮೋಷನ್ಸ್ನ ಕಟ್ಟಿ ಹಾಕ್ಕೊಳ್ಳುವಂಥದ್ದು. ಹತ್ತು ಬಿಡಿ, ಇಲ್ಲ ಒಂದು ಬಿಳಿ ಪೇಪರ್ ಮೇಲೆ ಕಪ್ಪು ಪೆನ್ ತೊಗೊಂಡು ಬರೆದ್ಬಿಟ್ಟು ಸುಟ್ಟಾಕ್ಬಿಡಿ. ಅದನ್ನು ಏನು ಹೇಳಬೇಕು ಆ ವ್ಯಕ್ತಿಗೆ, ಏನು ಬೈಬೇಕು, ಜಗಳ ಮಾಡಬೇಕಾ, ಏನು ಮಾಡಬೇಕು, ಅದನ್ನೆಲ್ಲ ಮಾಡಿ ಬರೆದು ಬಿಸಾಕಿ ಸುಟ್ಟಾಕಿ ಅದನ್ನು. ಇಲ್ಲಿ ದಯವಿಟ್ಟು ನಿಮ್ಮ ಎಫರ್ಟ್, ನಿಮ್ಮ ಮುಂದಿನ ಗೋಲ್ ಕಡೆಗೂ ಸ್ವಲ್ಪ ಗಮನ ಕೊಡಿ. ಹಾಳು ಮಾಡ್ಕೊಳ್ತಾ ಇದ್ದೀರಾ, ಒಳ್ಳೆಯ ಸಮಯನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬಹಳಷ್ಟು ಕುಂದು ಕೊರತೆಗಳಾಗ್ತಾ ಇದೆ, ನಮ್ಮಿಬ್ಬರ ನಡುವೆ ಏನೋ ಬಂದು ದೂರ ಮಾಡ್ತಾ ಇದೆ ಅನ್ನೋದಾದರೆ ಈ 3 ಸ್ಟೋನ್ಸ್ಗಳನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ರಿಲೇಷನ್ಶಿಪ್ ರೀಕನೆಕ್ಟ್ ಆಗುತ್ತೆ. ನನ್ನ ಸಂಬಂಧ ಬಿಟ್ಟು ಹೋಗುತ್ತಾ ಅನ್ನುವಂತಹ ಭಯದಲ್ಲಿ, ಇನ್ಸೆಕ್ಯೂರ್ಡ್ ಫೀಲಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಂಡು ಪದೇ ಪದೇ ಫೋನ್ ಮಾಡುವಂಥದ್ದಲ್ಲ. ದಯವಿಟ್ಟು ಇದನ್ನು ಹೀಲ್ ಮಾಡಿಸಿ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಇದೇ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಈ 2 ಸ್ಟೋನ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ರೋಸ್ ಕ್ವಾರ್ಟ್ಸ್ ಆಲ್ರೆಡಿ ಹಾರ್ಟ್ ಚಕ್ರ ಓಪನ್ ಆಗುತ್ತೆ, ರಿಲೇಷನ್ಶಿಪ್ ಬಾಂಡಿಂಗ್ನ ಹೆಚ್ಚು ಮಾಡುತ್ತೆ, ನಮ್ಮ ಬ್ಯೂಟಿನ ಚೆನ್ನಾಗಿ ಮಾಡುತ್ತೆ. ಈ 2 ಸ್ಟೋನ್ಸ್ಗಳನ್ನು ಸೇರಿ ಹಾಕ್ಕೊಂಡಾಗ ಕಟ್ಟಾಗಿದಂತಹ ಸಂಬಂಧ, ಕಟ್ಟಾಗ್ತಿರುವಂತಹ ಸಂಬಂಧ ಮುಂದೆ ಕಟ್ಟಾಗುತ್ತೇನೋ ಅಂತಹ ಭಯ, ಇದರಿಂದನೂ ನೀವು ಪಾರಾಗಬಹುದು. ಕಟ್ಟಾಗಿರುವಂತಹ ಸಂಬಂಧಗಳು ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಹಾಗೂ ಮತ್ತೆ ನೀವೇ ಬೇಕು ಅನ್ನುವ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ನೀವು ಬಹಳಷ್ಟು ತಾಯಿ ಪ್ರೀತಿನ ಕೊಟ್ಟಿದ್ದೀರಾ, ಆ ವ್ಯಕ್ತಿನೂ ಕೂಡ ಅಷ್ಟೇ ಒಂದಷ್ಟು ನಿಮಗೆ ಕೇರ್ ಮಾಡುವಂಥದ್ದು, ಕನ್ಸರ್ನ್ ಮಾಡುವಂಥದ್ದು, ನಿಮ್ಮ ಕಷ್ಟಗಳಿಗೆ ಭಾಗಿಯಾಗಿರುವಂಥದ್ದು, ಈ ರೀತಿ ಎಲ್ಲ ನಿಮಗೆ ಒಂದಷ್ಟು ಬಹಳ ಎಮೋಷನ್ಸ್ಗಳನ್ನ ಈ ವ್ಯಕ್ತಿ ತೋರಿಸಿದ್ದಾರೆ. ಸೊ ಹಾಗಾಗಿ ನೀವೇನು ಮಾಡ್ತಿದ್ರಿ, ನಿಮಗೆ ಆ ವ್ಯಕ್ತಿಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಹೆರೋಫೆಂಟ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಮನೆಯವರ ಚಿಂತನೆ, ಮನೆ ವಿಚಾರಕ್ಕೆ ಮಾನಸಿಕವಾಗಿ ನೊಂದು ಹೋಗುವಂಥದ್ದು, ಮನೆಯವರ ಮಾತು ಕೇಳುವಂಥದ್ದು, ಇಲ್ಲಿ ಹಿರಿಯರು ಯಾರೋ ಒಪ್ಪದೇ ಇರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಇಲ್ಲಿ ಆ ವ್ಯಕ್ತಿಗೆ ಎಮೋಷನ್ಸ್ ನಿಮ್ಮ ಮೇಲೆ ನಿಮ್ಗಿಂತ ಹೆಚ್ಚಾಗಿ ಎಮೋಷನ್ಸ್ ಇದೆ. ನಿಮ್ಮ ಜೊತೆ ಕಳೆದಂತಹ ದಿನಗಳು, ಕ್ಷಣಗಳು ಎಲ್ಲನೂ ಮೆಲ್ಕು ಹಾಕ್ತಾ ಇರ್ತಾರೆ. ಮನುಷ್ಯರಲ್ವ ಅವರು, ನಿಮ್ಗೆ ಅನಿಸುತ್ತೆ ಒಂದೊಂದು ಸಲ ಕೆಲವರು ಕ್ವಶನ್ಸ್ಗಳನ್ನ ಕೇಳ್ತೀರಿ, ಅವ್ರಿಗೇನು ಅನ್ಸೋದೇ ಇಲ್ವಾ, ಅವ್ರು ನನ್ನ ಹತ್ರ ಬರೋದೇ ಇಲ್ವಾ, ನಾನು ಬೇಕು ಅನಿಸ್ತಾ ಇಲ್ವಾ, ಬೇಡ ಅನ್ನಿಸ್ತಾ ಇಲ್ವಾ, ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ನೀವು ಇಟ್ಕೊಂಡಿರ್ತೀರಿ. ಬಟ್ ಆದರೆ ಆ ವ್ಯಕ್ತಿ ಒಂದಷ್ಟು ಎಮೋಷನ್ಸ್ನ ಕಟ್ ಹಾಕ್ಕೊಂಡಿದ್ದಾರೆ, ನೀವು ಕಟ್ ಹಾಕ್ಕೊಳ್ತಾ ಇಲ್ಲ ಅಷ್ಟೇ. ನೀವು ಅವ್ರನ್ನ ಅಂಗಲಾಚ್ತಿದ್ದೀರಿ, ಬೇಡ್ಕೊಳ್ತಾ ಇದ್ದೀರಿ, ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ನಿಮ್ಮ ಟೈಮ್ ವೇಸ್ಟ್ ಮಾಡುವಂಥದ್ದು,
ನಿಮ್ಮ ದಿನನ ಹಾಳು ಮಾಡ್ಕೊಳ್ಳೋದು ಅಂಥದ್ದು, ಆರೋಗ್ಯನ ಹಾಳು ಮಾಡ್ಕೊಳ್ಳೋದು, ಇದೆಲ್ಲನೂ ಮಾಡ್ತಾ ಇದ್ದೀರಿ. ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ, ಮನೆಗೂ ಇಲ್ಲ, ಹೊರಗಡೆನೂ ಇಲ್ಲ, ಹಾಗೆ. ಸೊ ಇಲ್ಲಿ ಏರೋಫೆಂಟ್ ಬಂದಿರೋದ್ರಿಂದ ಅವರನ್ನು ಮನೆಯವರು ತಡೀತಾ ಇರಬಹುದು, ಅವ್ರಿಗೆ ಮನೆಯ ಎಮೋಷನ್ಸ್ ಹೆಚ್ಚಾಗಿದೆ. ಅದೇ ರೀತಿ ನಿಮ್ಮ ಮೇಲೂ ಎಮೋಷನ್ಸ್ ಇದೆ. ಅವ್ರು ಏನೇ ಮಾತಾಡಿರ್ಬೋದು, ಏನೇ ಇರ್ಬೋದು, ನಿಮ್ಮ ಮೇಲೆ ಎಮೋಷನ್ಸ್ ಇದೆ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನು 9 ವಾರಗಳಲ್ಲಿ, 9 ದಿನಗಳಲ್ಲಿ ಅಥವಾ 9 ತಿಂಗಳುಗಳಲ್ಲಿ ಇದು ಸರಿ ಹೋಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯಿಂದ ಕಾಲ್ಸ್, ಮೆಸೇಜಸ್, ಒಳ್ಳೊಳ್ಳೆ ಸುದ್ದಿಗಳು ಕೇಳುವಂಥದ್ದಿದೆ. ಇಲ್ಲಿ ಒಂದಷ್ಟು ಹಿರಿಯರಿಗೋಸ್ಕರ ಅವರು ನಿಮ್ಮ ಸಂಬಂಧದಲ್ಲಿ ಒಂದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ನಿಮ್ಮಿಂದ ದೂರ ಆಗುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ. ಬಟ್ ಆದರೆ ಇನ್ನು 9 ದಿನ ಅಥವಾ 9 ವಾರ, 9 ತಿಂಗಳುಗಳಲ್ಲಿ ಒಳಗಡೆನೆ ಸರಿ ಆಗುವ ಸಾಧ್ಯತೆ ಇದೆ. ಹೊಸ ಯೋಚನೆ ಒಂದು ಮಾಡ್ತಾರೆ, ಈ ಸಂಬಂಧದಲ್ಲಿ ಒಂದು ಕ್ಲಾರಿಟಿಗೆ ಬರ್ತಾರೆ. ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಹೊಸ ಯೋಚನೆಯಿಂದ ಈ ಸಂಬಂಧನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರದಿಂದ ಈ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ನೋಡ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಪ್ರೀತಿಯಲ್ಲಿ ಜಗಳಗಳು, ದೂರ ಆಗಿರುವಂಥದ್ದು, ಬರ್ತಾರೋ ಇಲ್ವೋ, ಅಥವಾ ನಾನು ಈ ವ್ಯಕ್ತಿನ ಕಳ್ಕೊಂಡು ಬಿಡ್ತೀನೋ, ಈ ರೀತಿ ಎಲ್ಲ ಆಗ್ತಾ ಇರತ್ತಲ್ಲ, ಆ್ಯಂಗ್ಸೈಟಿ ಫೀಲು, ಡಿಪ್ರೆಷನ್ಸ್ ಫೀಲು, ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿದ್ದರೆ ನಿಮ್ಮಿಂದ ಎಷ್ಟೇ ಚೆನ್ನಾಗಿರುವಂಥ ಸಂಬಂಧ ಇರಬಹುದು, ಅದು ದೂರ ಆಗಿ ಹೋಗುತ್ತೆ. ಪ್ಯೂರ್ ಕ್ರಿಸ್ಟಲ್ಸ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ನಾವೇನು ಮಾಡ್ತೀವಿ, 3 ದಿನಗಳ ಕಾಲ ಹೀಲಿಂಗ್ ಮಾಡಿ, ಇದಕ್ಕೆ ಚಾರ್ಜ್ ಮಾಡಿ, ನಿಮ್ಮ ಹೆಸರು, ನಿಮ್ಮ ಪರ್ಸನ್ ಹೆಸರನ್ನು ತಗೊಂಡು ಚಾರ್ಜ್ ಮಾಡಿ, ಹೀಲಿಂಗ್ಸ್ ಮಾಡಿ, ಇದನ್ನು ನಿಮ್ಮ ಹೆಸರಿಗೆ ನಾವು ಕಳಿಸ್ಕೊಡ್ತೀವಿ. ಸೊ ನಿಮಗೆ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಬಹಳಷ್ಟು ಗೊಂದಲಗಳು, ಮಾನಸಿಕ ಹಿಂಸೆ ಆಗ್ತಾಯಿದ್ರೆ, ಡಿಪ್ರೆಷನ್ಗೆ ಹೋಗಿದ್ರೆ, ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದರೆ, ದಯವಿಟ್ಟು ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳೋದ್ರಿಂದ ಕಳೆದೋಗಿರುವಂತಹ ಸಂಬಂಧ, ಮುರಿದು ಹೋಗ್ತಿರುವಂತಹ ಸಂಬಂಧ ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.